ಇಲ್ಲಿ ನಡೆದಂಥ ಬೆತ್ತಲೆ ಸೇವೆ ವಿರುದ್ಧ ಹೋರಾಡಿದಂಥ ದಲಿತ ಚಳುವಳಿ. ನಂತರ ಮಲ ತಿನ್ನಿಸಿದ ಪ್ರಕರಣ ಕೂಡ ಇಲ್ಲಿ ಸುತ್ತಮುತ್ತ ಆಸ್ಪಾಸಲಿದ್ದಂಥ ಚಳುವಳಿ. ಈ ದಲಿತ ಚಳುವಳಿ ತೆಕ್ಕೆಗೂ ಬರೆದಿರ್ತಕ್ಕಂಥ ಬಹುಸಂಖ್ಯಾತ ಸಮುದಾಯಗಳು ಇದ್ದಾವೆ. ನಮ್ಮ ಸ್ನೇಹಿತರಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಅಂತ ಏನಿದೀವಲ್ಲ, ಆ ಕ್ರಿಮಿನಲ್ ಟ್ರೈಬ್ಸ್ ಬಗ್ಗೆ ಯಾವ ಚಳುವಳಿಗಳು ರಿಯಾಕ್ಟ್ ಮಾಡೇ ಇಲ್ಲ. ನಿನ್ನೆ ಒಂದು ತಿಂಗಳಿಂದ ಒಬ್ಬ ಆ ಸಮುದಾಯದಲ್ಲಿ ದೇವ್ರನ್ನೇ ಕರೆದು ಬಿಟ್ಟಿದ್ದಾನೆ. ದೇವ್ರನ್ನ ಕರೆದು ನಾಸ್ತಿಕರು ನಮ್ಮ ಟ್ರೈಬ್ಸ್, ಯಾಕಂದ್ರೆ ಅವ್ರಿಗೆ ದೇವ್ರುಗಳೇ ಇರಲ್ವ. ದೇವ್ರ ಕರೆದುಬಿಟ್ಟ. ನನಗೆ ಮಾಹಿತಿ ಬಂತು, ಅರೆಸ್ಟ್ ಮಾಡಿದ್ದಾರೆ. ಅವನ್ನ ನಾನು ಸುಮ್ಮನೆ ಕಳಿಸ್ದೆ, ನೋಡ್ಕೊಂಬರ್ರಪ್ಪ ಯಾರಾರ ಅಂತ ಬಸ್ ಸ್ಟ್ಯಾಂಡ್ ಕೊಟ್ಟು ಕಳಿಸಿದ್ರೆ ಅವನು ಸತ್ತೋಗಿದ್ದಾನೆ. ಹೆಂಗೆ ಸತ್ತ? 20 ವರ್ಷದ ಹುಡುಗ. ಹೆಂಗೆ ಸತ್ತ ಅಂತ ಹೇಳಿದ್ರೆ ಅವರು ಸ್ಟೇಟ್ಮೆಂಟ್ ಪೊಲೀಸರದು, ಇಲ್ಲ ಅವನು ದೇವರನ್ನ ಕದ್ದಿದ್ದಾನೆ. ನಾವು ಅವನ್ನ ಕೇಳಿದಾಗ ಆ ರಿಕವರಿ ಮಾಡ ದೇವರ ವಸ್ತುಗಳನ್ನ ರಿಕವರಿ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಸುದ ಆಸ್ಪತ್ರೆಗೆ ಸೇರಿಸಿದ್ವಿ, ಸತ್ತವನು, ಫಿನಿಶ್. ಈ ಘಟನೆಯನ್ನು ಯಾವ ಚಳುವಳಿಗಳು ಇಲ್ಲ. ಇದು ಇವತ್ತಿಂದಲ್ಲ, 50 ವರ್ಷದ ಹಿಂದೆ ನಮ್ಮ ಅಜ್ಜ ಹೇಳಿದ ಕತೆ ಎಷ್ಟು ಸತ್ಯನೋ ಇವತ್ತು ಇದೇ ಸತ್ಯ. ನಮ್ಮ ಅಜ್ಜ ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ಪಾಟ್ ತೋರಿಸ್ತಿದ್ರು. ಮಗ ಇಲ್ಲೇ ಕೊಂಡು ಸಿನ್ನನ್ ಮತ್ತನ್ನ ಸಾಯಿಸಿದ್ದು ಅಂದರು. ಹೌದು, ಹೆಂಗೆ ಸಾಯಿಸಿದ್ರು? ಅವನು ಕುರಿ ಕಳ್ಳ. ನೋಡಿ, ನಮ್ಮ ಕಳ್ತನ ಏನಪ್ಪ ಅಂದರೆ, ನಮ್ಮ ಸಮುದಾಯದ ಕಳ್ತನ ಏನಪ್ಪ ಅಂದರೆ ಕುರಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಇಷ್ಟೇ. ಇದು ಈ ಫಾರೆಸ್ಟ್ ಆ್ಯಕ್ಟ್ ಬಂದ ಮೇಲೆ ಆದಂಥ ಸ್ಥಿತಿ. ಬ್ರಿಟಿಷರ ಆ್ಯಕ್ಟೇ ಇದಕ್ಕೂ ಕೂಡ. ಅದೇ ಬ್ರಿಟಿಷರಿಂದ ಅನ್ನ ಸಿಕ್ಕಿದವು ನಮ್ಮ ಸಮುದಾಯಕ್ಕೆ ಸಿಕ್ಕಿದಿಲ್ಲ ಅಂತಲ್ಲ, ಅದು ಬೇರೆ ಮಜಲಿದೆ. ಆ ಸ್ಥಳ ತೋರಿಸಿದಂಥ ನಮ್ಮ ಅಜ್ಜ ಹೆಂಗೆ ಸಾಯಿಸಿದ್ರ ಅಜ್ಜ ಅಂದರೆ, ಅವನು ಕುರಿ ಕದಿಯಬೇಕಾರೆ ಅವನಿಗೆ ಒಬ್ಬ ಗೆಳತಿ, ಬೇರೆ ಮೇಲ್ಜಾತಿಯ ಗೆಳತಿ, ಗೊಲ್ಲರ ಜಾತಿಯ ಗೆಳತಿ ಇದು, ಆ ಹೆಣ್ಣುಮಗಳ ಮೂಲಕ ಅವನಿಗೆ ಬಾಂಗ್ ತಿನ್ನಿಸಿ ಅವನಿಗೆ ಗಾನ ತಪ್ಪಿಸಿ ಒಂದು ತೆಂಗಿನ ಹೆಸರು ಒಂದು ಎತ್ತಿನ ಗಾಡಿಗೆ, ಸೌದೆ ಹೊರೆ ಇರ್ತಕ್ಕಂಥ ಎತ್ತಿನ ಗಾಡಿಯ ಕೆಳಗಡೆ ಕಟ್ಟಿ ಅವನ್ನ ಆ ಕಾವಲು, ಸಣ್ಣ ಕಾವಲಲ್ಲಿ ಫಾರೆಸ್ಟ್ ಅಲ್ಲ, ಬಯಲುಸೀಮೆಯಲ್ಲಿ ಆ ರಾಮಗಿರಿ ಕಾವಲಕ್ಕೆ, ಆ ಕಾವಲಲ್ಲಿ ಇಲ್ಲೇ ಕಣ ಸುಟ್ಟಿದ್ದು ನಮ್ಮ ಅಜ್ಜ ತೋರಿಸಿದ್ರು. ಅಂದರೆ ಅವನು ಸುಟ್ಟಿದ್ದು ಗಾಡಿ ಸಮೇತ, ಎತ್ತಿನ ಗಾಡಿ ಸಮೇತ ಸುಟ್ಟಂಥ ಒಂದು ಘಟನೆ. 60 ವರ್ಷ ಆದಮೇಲೆ ನಿನ್ನೆ ಆ ಹುಡುಗ ಲಾಕಪ್ ಡೇಟ್. ಇಂಥ ಲಾಕಪ್ ನಡುವೆ ಎಷ್ಟೆಲ್ಲ ನಡೆದಿದ್ದಾವೆ. ಆಮೇಲೆ ಸುಧಾರಣೆಗಳು ಭಾಳ ಚೆನ್ನಾಗಿ ಹೇಳಿದ್ರೆ, ಸಾಮಾಜಿಕ ಸುಧಾರಣೆ, ಸತಿ ಪದ್ಧತಿ ಸುಧಾರಣೆ ಆಗಿದೆ, ವಿಧವಾ ವಿವಾಹ ಆಗಿದೆ. ಇವು ಯಾವ ಈ ಸಮುದಾಯಗಳಿಗೆ ತಟ್ಟದೇ ಅಲ್ಲವೇ? ನಮ್ಮಲ್ಲಿ ಸತಿಗಳೇ ಇಲ್ವಲ್ಲ. ಗಂಡ ಸತ್ರೆ ಇನ್ನೊಂದು ಮದುವೆ ಆಗ್ಬಿಡ್ತೀವಿ ನಾವು, ಇನ್ನೊಂದು ಮದುವೆ ಮಾಡ್ತೀವಿ, ನಮ್ಮ ಅಕ್ಕಂಗಿರು ಇನ್ನೊಂದು ಮದುವೆ ಮಾಡ್ತೀವಿ. ನಮ್ಮ ಅಜ್ಜ ಹುಟ್ಟಿದ್ದೆ, ಅವ್ರ ತಂದೆ ಸತ್ತು ಅವ್ರ ತಾಯಿ ಹೊಟ್ಟೆಲ್ಲಿದ್ದಾಗ ಇನ್ನೊಂದು ಮದುವೆ ಆಗ್ತದೆ ನಮ್ಮ ಅಜ್ಜ. ಆ ಥರದ ತಾಯಿ ಹುಟ್ಟಿದಂತ ನಮ್ಮ ಅಜ್ಜ. ಈ ಮೊನ್ನೆ ನನ್ನ ಮಾವನ ಮಗಳೊಬ್ಳು ಗಂಡ ಸತ್ತೋದ, ಇನ್ನೊಂದು ಮದುವೆ ಮಾಡಿದ್ದೀವಿ. ಈ ಸತಿ ಪದ್ಧತಿ, ವಿಧವಾ ಪದ್ಧತಿ, ಈ ಸಮುದಾಯ, ಇಂಥ ಒಂದು ಸಮುದಾಯ ಉದಾಹರಣೆ ಕೊಡ್ತಾರೆ. ಅಂದರೆ ಮೇಲ್ವರ್ಗದ ಸುಧಾರಣೆಯನ್ನ ಇಡೀ ಭಾರತದ ಸುಧಾರಣೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇದೆ ನಮಗೆ. ಮೇಲ್ವರ್ಗದ ಸುಧಾರಣೆ ಅದು. ಇಂಥ 1000 ಜನಗಳು, ಕೋಟಿ ಜನಗಳು ಈ ತೆಕ್ಕೆಗೆ ಬರೆದಿರ್ತಕ್ಕಂಥ ಸಮುದಾಯಗಳಿದ್ದಾವೆ. ತಲೆ ಬೋಳ್ಸೋ ಪ್ರಶ್ನೆನೇ ಇಲ್ಲ ನನಗೆ. ನಮ್ಮ ಅಪ್ಪ ಸತ್ತ ತಲೆ ಬೋಳ್ಸು ಅಂತ ಇತ್ತೀಚೆಗೆ ಹೇಳಿದ್ರು. ನಾನು ನಮ್ಮ ಅಪ್ಪನ್ನೇ ಕೇಳಿದ್ದೆ, ಅವೆಲ್ಲ ಇಲ್ಲ ಕಣಪ್ಪ, ತಲೆ ಬೋಳ್ಸೋದು ಗಿಲಿಟ್ ಮಾಡ್ತಾರೆ ಅಂತ. ನಮ್ಮಪ್ಪ ಭಾಳ ರೆಬಲ್ ಅವರು. ಇವ್ನು ದುಡ್ಡಾಡ್ತೀನಿ, ನನ್ನ ಮಕ್ಕಳೆಲ್ಲ ತಲೆ ಬೋಳ್ಸ್ತಾರೆ, ನಾನು ಬೋಳಿಸ್ತಿಲ್ಲ. ಈ ಥರದ್ದು ಬೇಜಾರಿದ್ದಾವೆ. ಅಂದ್ರೆ ವೈದಿಕ ತೆಕ್ಕೆಗೆ ಸಿಗದೆ ಅವೈದಿಕರಾಗೆ ಬದುಕಿ ಸ್ಥಿತ್ಯಾಂತರಗೊಂಡು ಮತ್ತೆ ಜೋತು ಬೀಳ್ತಾ ಇದ್ದಾರೆ. ಇವತ್ತಿನ ಮಾಡರ್ನ್ ಆಗಿರ್ತಕ್ಕಂಥ ಈ ಶೂದ್ರ ಏನು ಮಾಡ್ತಾರೆ, ಅಲ್ಲಿ ಅವರ ಮೂಲ ದೇವತೆ ಹಸಿರು ಗಿಡನೂ ಇಟ್ಟಿರ್ತಾರೆ. ಪಕ್ಕದಲ್ಲಿ ಇದಕ್ಕೆ ಡೆವಲಪ್ಮೆಂಟ್, ಸತ್ಯನಾರಾಯಣ ಬಂದಾನೆ, ಅದನ್ನು ಡೆವಲಪ್ಮೆಂಟ್, ಈಗ ಬುದ್ಧ ಬಂದ್ಬಿಟ್ಟಿದ್ದಾರೆ, ಅದಕ್ಕಿಂತ ಮುಂದುವರೆದು ಅಂಬೇಡ್ಕರ್ ಇಟ್ಕೊಂಡಿದ್ದೀವಿ. ಈ ಸ್ಥಿತ್ಯಾಂತರಗಳನ್ನ ಮೌಢ್ಯ ವಿರೋಧಿ ಚಳವಳಿ. ನೋಡಿ, ಇಲ್ಲಿ ನಾವು ವಿಜ್ಞಾನ ಚಳವಳಿ ತಂದೆ ಅಲ್ಲ,
ಈ ವಿಜ್ಞಾನ ಚಳುವಳಿ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ 1990ನೇ ಇಸ್ವಿಯಲ್ಲಿ ನಡೆದಂಥ ಈ ವಿಜ್ಞಾನ ಚಳುವಳಿ ಭಾವೈಕ್ಯತೆ ಮತ್ತು ಪರಿಸರ ಮತ್ತು ಸಾಕ್ಷರತೆ, ಮೂಢನಂಬಿಕೆ ಕುರಿತು ಆರ್ಟಿಕಲ್ 51AH ಎಲ್ಲ ಕರ್ತವ್ಯಗಳನ್ನ ಒಳಗೊಂಡಂತ ದೊಡ್ಡ ಜಾಥಾ. ನಮ್ಮ ರಾಜ್ಯದಲ್ಲಿ 28 ಜಿಲ್ಲೆ ಇದ್ವು ಅಲ್ವಾ ಪಟೇಲ್? 29 ಜಿಲ್ಲೆಗಳಲ್ಲಿ ಒಂದು ದಿನಕ್ಕೆ 3 ಶೋ ತರ 45 ದಿನ ಜಾಥಾ ಮಾಡಿದ್ದೀವಿ. ಅಲ್ಲಿ ಎಷ್ಟು ಶೋ ಆಯ್ತು, ಎಷ್ಟು ಜನ ಇನ್ವಾಲ್ವ್ ಆದ್ರು, ಅಲ್ಲಿ ಎಷ್ಟು ಕಲಾವಿದರು ಬಂದ್ರು, ಹೋಗ್ತಾ ದಾರಿಯಲ್ಲೇ ನಾವು ಪದ್ಯಗಳನ್ನ ರೆಡಿ ಮಾಡಿದ್ವಿ. ನಾನು ಭಾಷಣ ಹೊಡಿದ್ವಿ, ಹಿಂಗೆ ನಿಮಗೆ ಭಾಷಣ ಹೊಡಿತಾ ನಮ್ ಗ್ಯಾರಂಟಿ ರಮಣ ಹಿಂಗೆ ಎಳೆಯೋನು, ಏನಪ್ಪ ಇದು ಹೇಳ್ಬೇಕಪ್ಪ, ಈ ಬೂಸ್ಟ್ ಅಂತ ಹೇಳ್ಬೇಕು ಅಂತ. ಹಾಲಲ್ಲಿ ಇರುತ್ತೆ ಶಕ್ತಿ, ಅವನು ಹಾಕ ಬೂಸ್ಟಲ್ಲಿ ಇರಲ್ಲ, ಹಾಲಲ್ಲಿ ಹಾಕೊಂಡ್ತಾನೆ ಕುಡಿಯೋದು. ಹಿಂಗೆ ಇದನ್ನೆಲ್ಲ ಭಾಷಣ ಮಾಡಬೇಕಾದ್ರೆ ಅವನು ರಂಗ ನಮ್ಮ ಗ್ಯಾರಂಟಿ ಬರದೇ ಬಿಟ್ಟ. ರೋಗ ಬಂದದ್ದು ಜೋಪಾನ, ತಿಮ್ಮಣ್ಣ ನಿಂಗಣ್ಣ ಬರೆದ್ಬಿಟ್ಟು ಒಂದು ಲೈನ್ ಮಾಡ್ಬಿಟ್ಟೆ ಎಷ್ಟು. ನಾನು ಹೇಳಿದ ಭಾಷಣ ಎಲ್ಲ ಒಂದು ಪದ್ಯದಲ್ಲಿ ಬೂಸ್ಟು ಗಿಷ್ಟು ವೇಸ್ಟು, ಬೂಸ್ಟು ಗಿಷ್ಟು ವೇಸ್ಟ್ ನಾವು ಹೇಳಿದ್ವಿ ಭಾಷಣದಲ್ಲಿ, ಏನೇನು ಆಗಿದೆ, ಏನು ಇದರಿಂದ ಉಪಯೋಗ. ಹಂಗೆ ಪರಿಸರದ ಹಾಡುಗಳು ಸೃಷ್ಟಿಯಾದವು. ಪರಿಸರದ ಹಾಡುಗಳು ಸಕಲೇಶ್ಪುರ ದಾರಿಲಿ ಆ 90ರಲ್ಲಿ ಸೃಷ್ಟಿಯಾದಂಥ ಹಾಡುಗಳು, ಒತ್ತ ಬೇಡ ಎನ್ಬಿಟ್ಟು ಗ್ಯಾರಂಟಿದು, ಅದು ದಾರಿಯಲ್ಲಿ ಸೃಷ್ಟಿ ಮಾಡಿದ್ದು. ಪರಿಸರದ್ದು ದಾರಿಯಲ್ಲೇ ಸೃಷ್ಟಿಯಾಗಿದ್ದು. ರೋಗ ಬಂದದ್ದು ದಾರಿಯಲ್ಲೇ ಸೃಷ್ಟಿಯಾಗಿದ್ದು. ಎಲ್ಲಿಂದ ಬಂದವರು ಅಲ್ಲಿಂದ ಬಂದಿದ್ದು ನಮಗೆ. ಆಮೇಲೆ ಫಸ್ಟ್ ಹೆಣ್ಣೊಂದು ಕಲಿತಾರೆ ಶಾಲೆ, ಇವೆಲ್ಲ ಈ ಚಳುವಳಿ ಏನದು ಇಡೀ ಕರ್ನಾಟಕ ಎಷ್ಟು ಜನ. ಆದ್ರೆ ಚಳುವಳಿಯ ಪಟ್ಟಿಯಲ್ಲಿ ತಗೊಳ್ಳೋದ್ರಲ್ಲಿ ನಾವು ಹಿಂದೆ ಹಾಕಿದೀವಿ ಅಂತ ನನ್ಗನ್ಸುತ್ತೆ. ರೈತ ಚಳುವಳಿ ತಗೊಂತೀವಿ, ಹೌದಾ? ಆಮೇಲೆ ಕಾರ್ಮಿಕ ಚಳುವಳಿ ತಗೊಂತೀವಿ. ಇದನ್ನ ನಾವು ನೆಗ್ಲೆಕ್ಟ್ ಮಾಡೋದು ಯಾಕೆ ಗೊತ್ತಿಲ್ಲ ನನಗೆ, ಅದು ನನ್ನ ಫೀಲಿಂಗ್ಸ್. ಆ ಥರದ ಈ ಆದಿವಾಸಿ ಬುಡಕಟ್ಟುಗಳ ಹೋರಾಟ, ಈ ನೋಡಿ 9 ಜನನ ಒಂದು ಊರನ್ನ ದೊರಡೆ ಮಾಡ್ತಾರೆ ನಾನು. ಆ 9 ಜನನ ಆ ಗಾಡಿ ಸಮೇತ ಸುಟ್ಟಾಕ್ತಾರೆ ದೊಡ್ಡಬಳ್ಳಾಪುರ ಹತ್ರ. ಆ 9 ಜನದಲ್ಲಿ 6 ಜನ ಆ ಕ್ರಿಮಿನಲ್ ಟ್ರೈಲ್ ಸುಟ್ಟಾಕ್ತಾರೆ ಇಡೀ ಊರನ್ನ. ನಾನು ಅವ್ರು ಕಳ್ತನ ಮಾಡಿರೋದನ್ನ ಜಸ್ಟಿಫೈ ಮಾಡ್ತಾ ಇಲ್ಲ. ನಾನು ಹೇಳ್ತಿರೋದು ಮೆಣಸಿನ್ಕಾಯಿ ಕದ್ರೆ, ಈ ತೆಂಗಿನಕಾಯಿ ಕದ್ರೆ ಕಳ್ರ ಆಗ್ಬಿಟ್ರೆ ಜಗತ್ತಲ್ಲಿ ಟ್ಯಾಕ್ಸ್ ಕದಿಯರು ಎಷ್ಟು ಜನ ಇದೀವಿ ನಾವು. ಒಂದು ಟ್ಯಾಕ್ಸ್, ನಮ್ಮ ಮೇಷ್ಟ್ರುಗಳು ಟ್ಯಾಕ್ಸ್ ಕಟ್ಬೇಕಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಅದನ್ನ ತಗೋ ಇದನ್ನ ತಗೋ ಆ ಸಂಸ್ಥೆಗೆ. ಈ ಕಳ್ರ ಯಾರು ಕಳ್ರು, ಇದೆಲ್ಲ ನನಗೆ ಬೇಸಿಕ್ ಕ್ವಶನ್ಸ್ ಇದೆ. ಸೊ ಆ ಥರದ ಟ್ರೈನ್ಗಳನ್ನ ನಾವಿನ್ನೂ ನೋಡೇ ಇಲ್ಲ. ಹಾಗಾಗಿ ಸ್ನೇಹಿತರೆ, ಅದಕ್ಕೆ ಭಗತ್ ಸಿಂಗ್ ತುಂಬ ಚೆನ್ನಾಗಿ ಹೇಳಿದ್ರು. ಭಗತ್ ಸಿಂಗ್ ಯಾಕೆ ಅವನು 23 ವರ್ಷದಲ್ಲಿ ಅವನು ಓದ್ದೇ ಪುಸ್ತಕಗಳೇ ಇಲ್ಲ. ಒಂದು ಯೂನಿವರ್ಸಿಟಿಯ 2 ವರ್ಷದ ಅವಧಿಯಲ್ಲಿ 45 ವರ್ಷದ ಪ್ರೊಫೆಸರ್ಗಳು ಓದಬೇಕಾದ್ರೆ 20 ಪಟ್ಟು ಜಾಸ್ತಿ ಈ 23 ವರ್ಷದ ಹುಡುಗ ಓದಿದ್ದ ಅಂತ GR ದಾಖಲೆ ಮಾಡ್ತಾರೆ. ಅವು ಹೋರಾಟ ನೋಡಿ, ಸಾಮ್ರಾಜ್ಯಶಾಹಿ ಜೊತೆಗೆ ಬಂಡವಾಳಶಾಹಿ ವಿರುದ್ಧ ಹೋರಾಟ. ಈ ಸಾಮ್ರಾಜ್ಯಶಾಹಿಗಳು ಬ್ರಿಟಿಷರಾದ್ರೆ, ಬಂಡವಾಳಶಾಹಿಗಳು ನಮ್ಮ ಸುತ್ತಮುತ್ತ ಕಾಂಗ್ರೆಸ್ ಸುತ್ತ ಇರ್ತಕ್ಕಂಥ ಒತ್ತಿನ ಚಳವಳಿ ಹೋರಾಟಗಾರರು. ಇವರಿಬ್ಬರು ವಿರುದ್ಧನೂ ಹೋರಾಟ ಇದ್ದಂಥ ಭಗತ್ ಸಿಂಗ್ 1928ನೇ ಇಸ್ವಿಯಲ್ಲಿ ಅವನು ಅಸ್ಪೃಶ್ಯರ ಬಗ್ಗೆ ಮತಾಂತರ ಆದ್ರೆ ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಮತಾಂತರ ಯಾವ್ದು ಏನು ತಪ್ಪೇನಿಲ್ಲ, ಸಹಜ ಅದು ಅಂತ ಹೇಳಿ ಅವ್ರು ಸಮಾನತೆಯಲ್ಲಿ ಮತಾಂತರ ಆಗಲಿ ಅಂತ ಸಹಜವಾಗಿ ಹೇಳಿರ್ತಕ್ಕಂಥ ಭಗತ್ ಸಿಂಗ್ 1936ರಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ನಾನು ಹಿಂದೂವಾಗಿ ಉಳಿಯಲ್ಲ ಅಂತ. ಅದಕ್ಕಿಂತ ಮುಂಚೆನೇ ಹೇಳಿದ್ರು. ಆ ಥರದ ಒಂದು ವಿಶಾಲವಾದ ಅರ್ಥದಲ್ಲಿ ನಾವು ಯೋಚನೆ ಮಾಡಿದ್ರೆ ಬಹಳ ಹಿಂದೆ ನಾವು ಈ ಥರದ ಸಮುದಾಯಗಳನ್ನ ಭಾಷೆನೇ ಕೊಡಿಸಿ. ನಿಮಗೆ ಆಶ್ಚರ್ಯ, ನಮ್ಮ ಅಧ್ಯಕ್ಷರು ಇರೋದ್ರಿಂದ ಹೇಳಿದೆ, ಆ ಕೊರಚ ಭಾಷೆ ಇವತ್ತಿಲ್ಲ. ಆ ಕೊರಚ ಭಾಷೆ ಇವತ್ತು ಎಷ್ಟು ಮಟ್ಟಿಗೆ ಇಲ್ಲ ಅಂದ್ರೆ, ಆ ಭಾಷೆಯಲ್ಲೇ ಆ ಇಡೀ ಸಮುದಾಯದ ಬದುಕು ಗೊತ್ತಾಗುತ್ತಾರೆ. ಅವ್ರಿಗೆ ಆ ಭಾಷೆಯಲ್ಲಿ ಊಟ ಅನ್ನುವ ಪದವೇ ಇಲ್ಲ. ಅವನಿಗೆ ಊಟ ಅವನಿಗೆ ಬಿರಿಯಾನಿ ತಿಂದು ಬಂದ್ರು ಕೂಡ, ನಿಮ್ ಮೃಷ್ಟಾನ್ನ ತಿಂದ ಮುದ್ದೆ ತಿಂದ ಅಂತ ಕೇಳಬೇಕು. ಮುದ್ದೆನೇ ಅವನಿಗೆ ಆಹಾರ, ಅದ್ರ ಆಚೆ ಇಲ್ಲವೇ ಇಲ್ಲ. ಅವನ ಒಂದೇ ಒಂದು ಆ ಇಡೀ ಸಮುದಾಯದ ಒಂದೇ ಒಂದು ಹಾಡು, ಚಂದಮಾಮನ ಹಾಡು. ಆ ಚಂದಮಾಮನ ಮೂಲಕ ಅವ್ರು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಮುದ್ದೆ. ಇದು ಈ ಥರದ ಒಂದು ಸಮುದಾಯ. ಚಂದಮಾಮ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾರೆ. ಚಂದಮಾಮ ನಾನು ಮಣ್ಣಿಗೆ ಹೋಗ್ತೀನಿ ಅಂತ. ಚಂದಮಾಮ ನೀವು ಯಾಕೆ ಮಣ್ಣು ಅಂದ್ರೆ, ಚಂದಮಾಮ ನಾನು ಮಡಿಕೆ ಮಾಡಕ್ಕೆ. ಚಂದಮಾಮ ಮಡಿಕೆ ಹಾಕಿ, ಅದೇಪ್ಪ ಮುದ್ದೆ ಮಾಡಕ್ಕೆ. ನೋಡಪ್ಪ ಹೆಂಗೆ ಕನಸು. ನೀವು ಜಮೀನಿಗೆ ಹೋದ್ರಿ,
ಗೇಣಿ ಇಲ್ಲ, ಕೇಣಿ ಇಲ್ಲ, ಯಾವುದೂ ಇಲ್ಲ. ನೋಡಿ, ಕ್ರಿಮಿನಲ್ ಟ್ರೈಬ್ಸ್, ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಈ ಸಮುದಾಯಗಳ ಹೆಸರೇ ಗೊತ್ತಿಲ್ಲ. ಸಾಹಿತಿಗಳು ಕೊರ್ಮ ಅಂತ ಬಳಸ್ತಾರೆ, ಸಿನಿಮಾದಲ್ಲಿ ಬಳಸ್ತಾರೆ, ತೇಜಸ್ವಿ ಬಳಸಿದ್ದಾರೆ. ತಪ್ಪಲ್ಲ. ಅಂದ್ರೆ ನಮ್ಮ ಸೀಮಿತ ನಾಲೆಡ್ಜ್ ಎಷ್ಟಿರ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾಗಿ ಈ ಥರದ ಸಮುದಾಯಗಳನ್ನ ನಾವು ಮುಖ್ಯವಾಹಿನಿಗೆ, ಆ ಥರದ ಭಾಷೆ ಉಳಿವಿಗೆ ನಾವೇನು ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಭಾಷೆನ ಕಳ್ಕೊಂಡಿರೋದು ಅವಮಾನದಿಂದ. ಇವತ್ತು ನಾವು ಇಂಗ್ಲಿಷ್ ಭಾಷೆ ಹೇಳ್ತು ಅಂತೀವಿ, ನನ್ನ ಭಾಷೆ ಹಾಳಾಗ್ಲಿ ಕನ್ನಡ ಅಂತೀನಿ ನಾನು. ಈ ಥರ 1000 ಭಾಷೆಗಳಿದ್ದಾವೆ. ಅಂದ್ರೆ ಕನ್ನಡ ಭಾಷೆ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ಬಿಕಾಸ್ ಆಫ್ ಕಾಂಪ್ಲೆಕ್ಸ್. ನಾವು ನಮ್ಮ ಭಾಷೆ ಮಾತಾಡಿದ್ರೆ ಕಳ್ಳರು, ಪೊಲೀಸರು ಹಿಡಿತಾರೆ ಅನ್ನೋ ಭಯದಿಂದ ಭಾಷೆ ಬಿಟ್ಬಿಟ್ಟಿದ್ದೀವಿ. ಈ ಥರದ 1000 ಸಮಸ್ಯೆಗಳಿದ್ದಾವೆ. ಈ ಸುಧಾರಣಾ ಚಳವಳಿಗಳು ಮೇಲ್ಮಟ್ಟದ ಅಷ್ಟೇ ಆದಮೇಲೆ ಈ ಮೈಕ್ರೋ ಮತ್ತು ಈ ನಿರ್ಗತಿಕರ ಸಮುದಾಯಗಳನ್ನು ಕೂಡ ಗಮನಿಸುವಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಈ ಥರದ ಒಂದು ಸಬ್ಜೆಕ್ಟ್ ಇಟ್ಟಿರೋದೇ ಭಾಳ ವಿಶೇಷ. ನಮ್ಮ ಮುಕುಂದರಾಜ್ಗೆ ದಯವಿಟ್ಟು ಆ ಮುಕುಂದರಾಜ್ಗೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದನ ಅರ್ಪಿಸ್ತೀನಿ. ನಮಸ್ತೆ. ಸಾರಿ ಫಾರ್ ದ ಡಿಲೇ.